ನೋಂದಣಿ ವಿಚಾರದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಒಂದು ಒಳ್ಳೆ ಊಟ ಕೊಟ್ಟಿದ್ರೆ ಯಾವ ರೀತಿ ಜಾಗೃತಿ ಮೂಡಿಸಿದ್ರು ನೋಡಿ. ಇದು ಬಹಳ ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು. ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇತರ ವರಿಷ್ಠರೆಲ್ಲರೂ ಸಹ ಬಹಳಷ್ಟು ಜವಾಬ್ದಾರಿ ತಗೊಂಡು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂತದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತುಸ್ಥಿತಿ ಅಲ್ಲಿ ಏನಿದೆ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸುವಂತ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನಾನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರಮ್ಸ್ ನ ಕೊಡುವಂತದ್ದು ಆಗ್ತಾ ಇದೆ. ಅಧಿಕಾರಿಗಳು BLO ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರುಗಳು ಸಹ ಸೇರ್ಕೊಂಡು ಪ್ರತಿಯೊಂದು ಬೂತ್ ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು 2002ರ ಇನ್ಫಾರ್ಮೇಶನ್ ತುಂಬುವಂತದ್ದು, ಮತ್ತೆ ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಶನ್ ತಾಯಿ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಂತ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂತ ಕೆಲಸ ಆಗ್ತಾ ಇದೆ. ಅದನ್ನ ಈಗ ಅಪ್ಲಿಕೇಶನ್ಸ್ ಕೊಡಂತ ಕೆಲಸ ಮುಗಿದಿದೆ ಬಹುತೇಕ. ಅದನ್ನ ಭರ್ತಿ ಮಾಡಿ ಕೊಡಂತದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆಂಗ್ ಫಿಲ್ಅಪ್ ಮಾಡೋದು, ಯಾರ ಕೈಯಲ್ಲಿ ಕೇಳಂತದ್ದು ಈ ರೀತಿಯಾದಂತ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತೆ ನಮ್ಮ ಅನೇಕ ಕುಟುಂಬಗಳು ಅದನ್ನ ಫಿಲ್ಅಪ್ ಮಾಡದೆ ನಿಧಾನ ಮಾಡ್ತಾ ಇದ್ದೀನಿ ಗಮನಿಸಿದ್ವಿ. ಅದಕ್ಕೆಲ್ಲದಕ್ಕೂ ಸಹ ಬೂತ್ ಮಟ್ಟದಲ್ಲಿ 10 ಜನ, 20 ಜನ, 50 ಜನವರೆಗೂ ಇವತ್ತು ಬಂದಿದ್ದಂತದ್ದಾಗಿದೆ. ಪ್ರತಿಯೊಬ್ಬರಿಗೂ ಸಹ ಈ ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡಿಲ್ಲ ಅಂದ್ರೆ ನಮ್ಮ ಮತ ಸಿಂಧು ಆಗೋದಿಲ್ಲ, ಅದು ಅಸಿಂಧು ಆಗ್ಬಿಡುತ್ತೆ. ಅದರಿಂದ ಅದನ್ನ ಕೊಡಂತದ್ದು ಫಸ್ಟ್ ಕೆಲಸ ವಾಪಸ್ ಕೊಡಂತದ್ದಾಗಬೇಕು. ಮತ್ತೆ ಭರ್ತಿ ಮಾಡೋಂಥದ್ದು ಸಹ ಸಾಕಷ್ಟು ಅಲ್ಲಿ BLO ಇನ್ಫಾರ್ಮೇಶನ್ ಇದ್ರೆ ನಮ್ಮ ಮುಖಂಡ ಸರ್ಕಾರದಿಂದ ಮಾಡೋಂಥದ್ದಾಗ್ಲಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರಚಾರ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನದ ರೀತಿ ನಾವೀಗ ಚಾಲನೆ ಕೊಡ್ತಾ ಇರೋಂಥದ್ದು. ಅದು ಬಹಳಷ್ಟು ಜನಕ್ಕೆ ಮುಟ್ತಾ ಇದೆ. ಅದು ಅನುಕೂಲ ಆಗ್ತದೆ. ಈ SIR ಪ್ರಕ್ರಿಯೆ ಶಿಡ್ಲಘಟ್ಟದಲ್ಲಿ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಜನ ಬಂದಿದ್ರು, ಎಷ್ಟು ಜನಕ್ಕೆ ಇಲ್ಲ, ಬಹಳ ದಿನ ಆಗಿತ್ತು ಈ ಊಟ ಕೊಡಂತದ್ದು. ನಾವು ಚುನಾವಣೆ ಸೋತ ನಂತರ ಈ ರೀತಿಯಾದಂತ ಒಂದು ಬೆಳವಣಿಗೆ ನಾವು ಮಾಡಿರ್ಲಿಲ್ಲ. ಚುನಾವಣೆ 2023ರಲ್ಲಿ ಹಿಂದಿನ ದಿನಗಳಲ್ಲಿ ಈ ತರ ಮಾಡಿದ್ದು. ಈಗ ಎಲ್ಲರೂ ಸಹ ಕೂಡ್ಸ್ಕೊಳ್ಳುವಂಥದ್ದು, ಒಗ್ಗೂಡ್ಸಂತದ್ದು, ಮತ್ತೆ ದೊಡ್ಡ ಮಟ್ಟದ ಜಾಗೃತಿ ಮೂಡಿಸೋದು, ಜೊತೆಗೆ ಬಂದಂತ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಒಂದು ಊಟದ ವ್ಯವಸ್ಥೆ ಅದು ಮಾಡ್ಲೇಬೇಕು. ಹಂಗಾಗಿ ಅದನ್ನು ಮಾಡಿ ಒಂದ್ ರೀತಿ ಹುಮ್ಮಸ್ ತುಂಬಂತದ್ದು, ಉರುಪು ತುಂಬಂತದ್ದು, ಒಂದು ಶಕ್ತಿ ತುಂಬಂತ ಕೆಲಸ ಮಾಡಿ ಅವ್ರಿಗೆ ಒಂದು ಚೈತನ್ಯ ತುಂಬಿದ್ದೀವಿ. 100% ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನಂದೇ ಬೂತಲ್ಲಿ ಅವ್ರದೇ ಜವಾಬ್ದಾರಿ. ಹಂಗಾಗಿ ಪ್ರತಿಯೊಬ್ಬರು ಸಹ ನನ್ನ ಅಭಿಮಾನಿ ಬಂಧುಗಳು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ಏನೊಂದು 8-10 ಜನ ಊಟ ಮಾಡಂತ ವ್ಯವಸ್ಥೆ ಮಾಡಿದ್ವಿ. ಬಹಳಷ್ಟು ಜನ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ತಾವು ಸಹ ಸೌದಿದ್ದೀರಿ, ನಮಗೂ ಖುಷಿ ಆಗ್ತದೆ. ಒಂದು 10,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ನೋಡಿ, ಸಾಕಷ್ಟು ದೃಢೀಕರಣ ವಿಚಾರವಾಗಿ ಅವ್ರಿಗೆ ಏನು ಬರ್ತ್ ಸರ್ಟಿಫಿಕೇಟ್ ಇರೋಂಥದ್ದು, ವಾಸ್ತು ದೃಢೀಕರಣ ತಹಶೀಲ್ದಾರಿಂದ ಕೊಡುವಂಥದ್ದು, ಮತ್ತೆ ಅವರಿಗೆ ಇನ್ನ ಇತರೆ ಏನೋ ಗಂಡ ಸತ್ತಿರಂತ ಡೆತ್ ಸರ್ಟಿಫಿಕೇಟ್ ಇರುವಂತದ್ದು, ಈ ರೀತಿಯಾದಂತ ಅನೇಕ ಮಾನದಂಡಗಳು ಏನ್ ಕೇಳಿದೆ ಅವೆಲ್ಲನೂ ಸಹ ಅಧಿಕಾರಿಗಳು ಸಹ ಸ್ಪಂದಿಸ್ತಾ ಇದ್ದಾರೆ. ಇಲ್ಲೇನು ಗೊಂದಲ ಏನಾಗ್ತಾ ಇಲ್ಲ. ಒಂದಷ್ಟು BLO ಫಸ್ಟ್ ಅರ್ಜಿಗಳು ಕೊಡಂತ ಕೆಲಸ ಮನೆಗೆ ಮಾಡಿದ್ರು. ಅದ ನಂತರ ಈಗ ಫಿಲ್ಅಪ್ ಮಾಡಂತ ಕೆಲಸನೂ ಸಹ ಬಹುತೇಕ ಮಾಡಿ ಒಂದು 35-40% ಫಾರಂ ನ ಭರ್ತಿ ಮಾಡಿ ಅಪ್ಲೋಡ್ ಮಾಡಂತ ಕೆಲಸನೂ ಸಹ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತೇಳಿ ನಾನು ಚುನಾವಣೆ ಅಧಿಕಾರಿಗಳಿಂದ ಇವತ್ತು ಮಾಹಿತಿ ಪಡ್ಕೊಂಡಿದ್ದೀನಿ. ಹಂಗಾಗಿ ಸುಮಾರು ಒಂದು 40% ಅಷ್ಟು ಕೆಲಸ ನಮ್ಮಲ್ಲಿ ಪ್ರಕ್ರಿಯೆ ಪೂರ್ಣ ಆಗಿದೆ. ಕಳೆದ ಇನ್ನು ಮುಂದುವರೆದ ಭಾಗವಾಗಿ ಇನ್ನೊಂದು 10-12 ದಿನದಲ್ಲಿ ನಮ್ಮ ಕ್ಷೇತ್ರದ ಸಂಪೂರ್ಣ SIR ಪ್ರಕ್ರಿಯೆ ಮುಗೀತದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ನಮ್ದು 96.99% ಟ್ರ್ಯಾಕಿಂಗ್ ಆಗಿತ್ತು. ನಮ್ಮ ಉದ್ದೇಶ ಟ್ರ್ಯಾಕಿಂಗ್ ಆಗಿರೋಂಥದ್ದು ಎಲ್ಲಾನು ಸಹ ಸಿಂಧು ಆಗ್ಬೇಕು, ಅದೆಲ್ಲ ಪರಿಷ್ಕರಣೆಯಲ್ಲಿ ಬರಬೇಕು. ಅವಾಗ ನಮ್ಗೆ ಅದು ಸಕ್ಸಸ್ ಆಯ್ತು ಅಂತೇಳಿ ಒಂದು ಇದಾಗ್ತಾ ಇದೆ. ಟ್ರ್ಯಾಕಿಂಗ್ ಆಗದೆ ಇರೋಂಥದ್ದು ಒಂದು ಬೂತ್ಗೆ 50, 20, 30 ಟೌನ್ ಅಲ್ಲೆಲ್ಲ ಸ್ವಲ್ಪ ಕಾಣ್ತಾ ಇದೆ. ಅದು ಎರಡೆರಡು ಕಡೆ ಓಟಿರೋಂಥದ್ದು ಇಲ್ಲ ಡೆತ್ ಆಗಿರೋದು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳು ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರಿ ಇದ್ರೆ ಸರಿ ಆಗ್ತದೆ, ಇಲ್ದಿದ್ರೆ ಅದು ಹೋಗಂತ ಚಾನ್ಸಸ್ ಇರುತ್ತೆ. 2 ಕಡೆ ಇರೋಂಥವ್ರು ಒಂದ್ ಕಡೆನೇ ತಾವು ಮಾಡ್ಕೊಳ್ಳೋಂಥದ್ದು ಆಗ್ತದೆ. ಕಾನೂನೆಲ್ಲ ಗೌರವಿಸ್ಬೇಕು.
ಚುನಾವಣೆ ಸಿದ್ಧತೆ ಅಂದ್ರೆ ಬಹಳಷ್ಟು ಸಿದ್ಧತೆ ಮಾಡ್ಕೊಳ್ಳೇಬೇಕು. ನಾವು ಎಷ್ಟೇ ಏನೋ ವಯಸ್ಸಾಗ್ತಾ ಇದ್ರು ಇಲ್ಲ ಸಮಸ್ಯೆ ಇದ್ರು ನೋವಿದ್ರು ಚುನಾವಣೆ ಜನಗಳ ಸಮಸ್ಯೆಗಳಂದಾಗ ನಾವು ನವ ಯುವಕರಂತಾನೆ ಅವ್ರ ಕೆಲಸ ಮಾಡ್ಬೇಕಾಗ್ತದೆ. ಅದೊಂದು ಜವಾಬ್ದಾರಿ. ಹಂಗಾಗಿ ನಮಗೆ ಚುನಾವಣೆ ಬರಕ್ ಮೊದ್ಲು ಹಿಂಗೆ ಕೆಲಸ ಮಾಡ್ತೇವೆ, ಬರ್ತಾ ಇದೆ ಅಂದ್ರೆ ಇನ್ನೊಂದಷ್ಟು ಸಕ್ರಿಯವಾಗಿ ಕೆಲಸ ಮಾಡೋಂಥದ್ದು ಆಗ್ತದೆ. 100% ಸಿಗ್ತದೆ.